ವಚನ, ಭೂಮಿಗೆ ಬಂದ ವಚನ, ವಚನ ಸತ್ಯ ವಚನ, ಭೂಮಿಗೆ ಬಂದ ವಚನ. ಆದಿಯಲ್ಲಿ ಇದ್ದ ವಚನ, ನಮ್ಮ ನೋಡ ಬಂದ ವಚನ, ವಚನ ಸತ್ಯ ವಚನ, ಭೂಮಿಗೆ ಬಂದ ವಚನ. ವಚನಾಮೃತ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನು ಸ್ವಾಗತಿಸುತ್ತೇನೆ. ದೇವರ ವಾಕ್ಯವನ್ನು ಆಲಿಸಿಕೊಂಡು ಈ ದಿನದ ಧ್ಯಾನವನ್ನು ನಾವು ಆರಂಭ ಮಾಡೋಣ. ಜ್ಞಾನೋಕ್ತಿ ಪುಸ್ತಕಗಳು 22ನೇ ಅಧ್ಯಾಯ ವಾಕ್ಯ 26. ಬೇರೆಯವರ ಸಾಲಕ್ಕೆ ಹೊಣೆಯಾಗಬೇಡ, ಅದಕ್ಕಾಗಿ ಕೈ ಮೇಲೆ ಕೈ ಇಟ್ಟು ಜಾಮೀನು ನಿಲ್ಲಬೇಡ. ಆ ಸಾಲ ತೀರಿಸಲು ನಿನ್ನಿಂದ ಸಾಧ್ಯವಾಗದಿರಲು ಅವನೇಕೆ ನೀನು ಮಲಗುವ ಹಾಸಿಗೆಯನ್ನೇ ಕಿತ್ತುಕೊಳ್ಳಬೇಕು. ಬೇರೆಯವರ ಸಾಲಕ್ಕೆ ಹೊಣೆಯಾಗಬೇಡ, ಅದಕ್ಕಾಗಿ ಕೈ ಮೇಲೆ ಕೈ ಇಟ್ಟು ಜಾಮೀನು ನಿಲ್ಲಬೇಡ. ಆ ಸಾಲ ತೀರಿಸಲು ನಿನ್ನಿಂದ ಸಾಧ್ಯವಾಗದಿರಲು ಅವನೇಕೆ ನೀನು ಮಲಗಿರುವ ಹಾಸಿಗೆಯನ್ನೇ ಕಿತ್ತುಕೊಳ್ಳಬೇಕು. ದೇವರ ವಾಕ್ಯವಿದು, ದೇವರಿಗೆ ಕೃತಜ್ಞತೆ ಸಲ್ಲಲಿ. ಒಂದು ಕೀರ್ತನೆ ಉಂಟು, ನಾವದನ್ನು ಬಲಿಪೂಜೆಯ ಸಮಯದಲ್ಲಿ ಹಾಡ್ತೇವೆ, ಕೇಳ್ತೇವೆ. ಯಾರು ಚಿರಕಾಲ ಜೀವಿಸಬಲ್ಲ, ಸ್ವರ್ಗಲೋಕವನ್ನು ಪಡೆಯಬಲ್ಲ, ಯಾರು ಸಾಲ ನೀಡ್ತಾನೆ ಮತ್ತೆ ಬಡ್ಡಿಯನ್ನು ಕೇಳಿದಿಲ್ಲ ಅಂಥವನು, ಯಾರು ಸತ್ಯದ ದಾರಿಯಲ್ಲಿ ನಡೀತಾನೆ ಅಂಥವನು, ಯಾರು ನ್ಯಾಯದ ದಾರಿಯಲ್ಲಿ ನಡೀತಾನೆ ಅಂಥವನು. ಇದು ತುಂಬ ಸರಿಯಾದಂತಹ ದೇವರ ವಾಕ್ಯ. ದೇವರ ವಾಕ್ಯ ಯಾವತ್ತೂ ಕೂಡ ಸರಿ. ಆದರೆ ಇಲ್ಲಿ ನಾವು ಎರಡು ವಿಚಾರಗಳನ್ನು ನೋಡ್ತೇವೆ. ಯಾರು ಸತ್ಯದ ದಾರಿಯಲ್ಲಿ ನಡೆಯುತ್ತಾರೆ, ಯಾರು ನ್ಯಾಯ ಮತ್ತು ನೀತಿಯ ದಾರಿಯಲ್ಲಿ ನಡೆಯುತ್ತಾರೆ ಅಂಥವರು ಭಾಗ್ಯವಂತರು. ಯಾರು ಸಾಲವನ್ನು ನೀಡ್ತಾರೆ ಮತ್ತು ಬಡ್ಡಿಯನ್ನು ತೆಗೆದುಕೊಳ್ಳುವುದಿಲ್ಲ ಅಂಥವರು ಭಾಗ್ಯವಂತರು. ಅಥವಾ ಯಾರು ನೀಡ್ತಾರೆ ವಾಪಸ್ ಕೇಳಿಕೊಳ್ಳುವುದಿಲ್ಲ. ಇದು ತುಂಬ ಔದಾರ್ಯತೆಯ ಒಂದು ಕೆಲಸ. ಯಾಕೆಂತ ಹೇಳಿದರೆ ದೇವರು ನಮಗೆ ನೀಡ್ತಾರೆ, ಅವರು ನಮ್ಮಿಂದ ವಾಪಸ್ ಕೇಳುವುದಿಲ್ಲ. ಕೇಳಿದ್ದಾರೆ ಹೇಗೆ ಅಂತ ಹೇಳಿದರೆ, ನಿನಗೆ ಕೊಟ್ಟದರಲ್ಲಿ 10ರಲ್ಲಿ 1 ಪಾಲನ್ನು, ದಶಾಂಶವನ್ನು ದೇವರಿಗೆ ಕೊಡುವಂತ ಹೇಳಿದ್ದಾರೆ. ಆದರೆ ನಿಜವಾಗಿಯೂ ದೇವರಿಗೆ ಬೇಡ, 10ನೇ 1 ಪಾಲು ದೇವರಿಗೆ ಬೇಡ. ಅದು ಯಾಕಾಗಿ ದೇವರು ಹಾಗೆ ಹೇಳಿದ್ದಾರೆ ಅಂತ ಹೇಳಿದರೆ, ಎಲ್ಲರೂ ಕೂಡ 10ನೇ 1 ಪಾಲನ್ನು ಕೊಡುವಾಗ ಯಾರ ಹತ್ರ ಏನಿಲ್ಲವೋ ಅದು ಅಂಥವರಿಗೆ ಹೋಗಬೇಕಂತ ದೇವರ ಇಚ್ಛೆ. ನೀನು 10ರಲ್ಲಿ 1 ಪಾಲನ್ನು ದೇವರಿಗೆ ಕೊಡು, ಎಲ್ಲ ಕೊಡುವಂಥ ದೇವರು ಹೇಳುವುದಿಲ್ಲ. ಅರ್ಧ ಅಂಶವನ್ನು ಕೊಡು ಅಂತ ಹೇಳುವುದಿಲ್ಲ, 10ರಲ್ಲಿ 1 ಅಂಶ. ಆದರೆ ಜನರಿದ್ದಾರೆ 10ರಲ್ಲಿ 1 ಕೊಡಲಿಕ್ಕೆ ಕೂಡ ತುಂಬ ಜಿಪುಣರು. ದೇವರು ಬೇಕಾದರೆ ನಮಗೆ ಕೊಡಲಿ, ಮತ್ತೆ ಕೊಡಲಿ, ಇನ್ನೂ ಕೂಡ ಕೊಡಲಿ. ನಾನು ಕೊಡಬೇಕಿದ್ರೆ ಲೆಕ್ಕ ಹಾಕ್ತೇನೆ, ಇನ್ನು ನನಗೆ ಎಷ್ಟು ಉಳೀತದೆ ಅಂತ ಹೇಳಿಕೊಂಡು. ದೇವರಿಗೆ ಕೊಡುವಾಗ ಉತ್ತಮವಾದುದನ್ನು ಕೊಡು, 10ನೇ 1 ಅಂಶವನ್ನು ಕೊಡು. ಯಾಕಂತ ಹೇಳಿದರೆ ದೇವರು ಅದನ್ನು ತಿನ್ನುವುದಿಲ್ಲ, ಅವರಿಗೆ ಅದು ಬೇಡ. ಆದರೆ ಯಾರ ಹತ್ರ ಇಲ್ಲ ಅಂಥವರಿಗೆ ಹೋಗುವುದಕ್ಕೋಸ್ಕರ ದೇವರು ಅದನ್ನು ಹೇಳಿದ್ದಾನೆ. ಅದಕ್ಕಾಗಿ ಎಲ್ಲಿ ನಾವು ಕೊಡುತ್ತೇವೆ ಅದನ್ನು ಒಂದು ವೇಳೆ ನಾವು ವಾಪಸ್ ಕೇಳುವುದಿಲ್ಲ ಆದರೆ ಅದು ನಿಜವಾಗಿಯೂ ಉತ್ತಮವಾದಂಥ ಕೆಲಸ, ದಾನದ ಕೆಲಸ. ಅಂಥವರು ಭಾಗ್ಯವಂತರು. ಅಂಥವ್ರು ನಿಜವಾಗಿಯೂ ಭಾಗ್ಯವಂತರು. ಆದರೆ ಈಗ ತನಗೆ ಕೇಳಿದಂಥ ವಾಕ್ಯ ಉಂಟು,
ಬೇರೆಯವರ ಸಾಲಕ್ಕೆ ಹೊಣೆಯಾಗಬೇಡ, ಅದಕ್ಕಾಗಿ ಕೈ ಮೇಲೆ ಕೈ ಇಟ್ಟು ಜಾಮೀನು ನಿಲ್ಲಬೇಡ. ಇದು ಕೂಡ ದೇವರ ವಾಕ್ಯನೇ. ಆ ಸಾಲ ತೀರಿಸಲು ನಿನ್ನಿಂದ ಸಾಧ್ಯವಾಗದಿರಲು ಅವನೇಕೆ ನೀನು ಮಲಗಿರುವ ಹಾಸಿಗೆಯನ್ನು ಕಿತ್ತುಕೊಳ್ಳಬೇಕು. ತುಂಬ ಜನರಿದ್ದಾರೆ ಪ್ರಿಯರೇ, ತುಂಬ ಜನರಿದ್ದಾರೆ. ಒಳ್ಳೆಯ ಒಂದು ಉದ್ದೇಶದಿಂದ ತಪ್ಪಿ ಬೀಳುವವರು. ಯಾರೋ ಒಬ್ಬರು ಕೇಳ್ತಾರೆ, ನನ್ನ ಹತ್ರ ಏನಿಲ್ಲ, ಸ್ವಲ್ಪ ಕೊಡು ನನಗೆ, ನಾನು ವಾಪಸ್ ನಿನಗೆ ಕೊಡ್ತೇನೆ ಅಂತ ಹೇಳಿಕೊಂಡು. ನಮಗೆ ದೇವರ ವಾಕ್ಯ ಆಮೇಲೆ ಬೋಧನೆ ಏನು ಹೇಳಿದ್ದಾರೆ ಅಂತ ಹೇಳಿದರೆ, ಯಾರ ಹತ್ರ ಇಲ್ಲವೋ ಅಂಥವರಿಗೆ ಕೊಡು ಅಂತ ಹೇಳಿಕೊಂಡು ನಾವು ಏನು ಕೊಡುತ್ತೇವೆ ಆಗ ನಮ್ಮ ಮನಸ್ಸಿನಲ್ಲಿ ಇದು ಇರಬೇಕು, ನನಗೆ ಎಷ್ಟು ಸಾಧ್ಯ ಉಂಟು ಅಷ್ಟನ್ನು ಕೊಡುತ್ತೇನೆ, ನಾನು ವಾಪಸ್ ಕೇಳುವುದಿಲ್ಲ, ನನಗೆ ಬೇಡ. ತುಂಬ ಜನರಿದ್ದಾರೆ ತಪ್ಪಿ ಬೀಳುವವರು, ಮತ್ತೆ ಅಳುವವರು, ಕೂಗುವವರು. ನಾನು ಇಷ್ಟನ್ನು ಕೊಟ್ಟೆ. ನವೇನ ಪ್ರಾರ್ಥನೆಯಲ್ಲಿ ನೋಡಿ ಎಷ್ಟು ಕೋರಿಕೆಗಳು ಪ್ರಿಯರೇ, ನಾನು ಕೊಟ್ಟಂಥ ಹಣ ನನಗೆ ವಾಪಸ್ ಸಿಗಲಿ ಅಂತ ಹೇಳಿಕೊಂಡು. ಒಂದು ಸಲ ಒಬ್ಬರು ನನಗೆ ದೂರವಾಣಿ ಮೂಲಕ ಕರೆ ಮಾಡಿದರು. ಒಬ್ಬರಲ್ಲ, ಇಬ್ಬರು. ಅವರು ನಿಮ್ಮ ಧರ್ಮ ಕೇಂದ್ರದ ವ್ಯಾಪ್ತಿಗೆ ಬರ್ತಾರೆ, ಅವರಿಗೆ ಸ್ವಲ್ಪ ಹೇಳಿ ಅಂತ ಹೇಳಿಕೊಂಡು. ಏನು ಹೇಳಬೇಕು? ಅವರು ತಗೊಂಡನ್ನು ವಾಪಸ್ ಕೊಡಲಿಕ್ಕೆ ಹೇಳಿ ಅಂತ ಹೇಳಿಕೊಂಡು. ಈ ಕಷ್ಟದ ಸಮಯದಲ್ಲಿ ಕೇಳ್ತಾರೆ, ನನಗೆ ಸಹಾಯ ಮಾಡುವಂತ ಹೇಳಿಕೊಂಡು, ನಿನಗೆ ನಾನು ವಾಪಸ್ ಕೊಡ್ತೇನೆ ಅಂತ ಹೇಳಿಕೊಂಡು. ಮತ್ತೇನಾಗ್ತದೆ? ಮರೆತು ಬಿಡ್ತಾರೆ. ಎಂಥ ಒಂದು ಕೆಟ್ಟ ಅಭ್ಯಾಸ, ಎಂಥ ಒಂದು ಕೆಟ್ಟ ಅಭ್ಯಾಸ. ತಪ್ಪಿಸಿಕೊಳ್ಳುವುದು, ಕೊಡದಿರುವುದು. ಅವರು ಮಾಡಿದಂಥ ಉಪಕಾರ ಮರೆತೇ ಹೋಯಿತು. ನಾನೊಂದು ವಿಚಾರವನ್ನು ಹೇಳುವುದುಂಟು. ಯಾರಾದರೂ ಕೇಳುವಾಗ ಕೊಡು ನೀನು, ಆದರೆ ನಿನಗೆ ಎಷ್ಟು ಸಾಧ್ಯ ಉಂಟು ಅಷ್ಟನ್ನು ಕೊಡು. ಮತ್ತೆ ಕೊಡುವಾಗ ಇದನ್ನೊಂದು ಮನಸ್ಸಿನಲ್ಲಿ ಇಡಬೇಕು. ಏನಂತ ಹೇಳಿದರೆ, ನನಗೆ ಅದು ವಾಪಸ್ ಬರದಿದ್ದರೆ ಚಿಂತೆ ಇಲ್ಲ, ನಾನು ಅಷ್ಟನ್ನು ಕೊಟ್ಟು ವಾಪಸ್ ಬರಬೇಕಂತ ಯೋಚನೆ ಮಾಡಿ ಕೊರಗುವುದರ ಬದಲಿಗೆ ಇಷ್ಟನ್ನು ಕೊಟ್ಟು ಸಂತೋಷದಿಂದ ಆಯಿತು, ನಿನಗೆ ಸಾಧ್ಯ ಆದರೆ ಕೊಡು, ಇಲ್ಲದ್ರೆ ಬೇಡ ಅಂತ ಒಂದು ಯೋಚನೆ ನಮ್ಮ ಮನಸ್ಸಿನಲ್ಲಿದ್ದರೆ, ಅದು ವಾಪಸ್ ಬರದಿದ್ದರೆ ನಾವು ಕೊರಗುವುದಿಲ್ಲ, ನಾವು ಸಮಾಧಾನದಿಂದ ಇರಲಿಕ್ಕೆ ಸಾಧ್ಯ ಉಂಟು. ಇಷ್ಟನ್ನು ಕೊಟ್ಟು ದಿನನಿತ್ಯ ನಾವು ಕೊರಗುವುದರ ಬದಲಿಗೆ ಎಷ್ಟು ಸಾಧ್ಯ ಉಂಟು ಅಷ್ಟೇ ಕೊಟ್ಟು ಸುಮ್ಮನೆ ಇರುವುದು ಒಳ್ಳೆಯದು. ಯಾಕಂತ ಹೇಳಿದ್ರೆ ತುಂಬ ಇಂಥ ಒಂದು ವಿಚಾರಗಳು ದಿನನಿತ್ಯ ಕೇಳಲಿಕ್ಕೆ ಸಿಗ್ತದೆ. ನಾನು ಕೊಟ್ಟೆ, ಈಗ ಅವರು ಕೊಡುವುದಿಲ್ಲ ಅಂತ ಹೇಳಿಕೊಂಡು. ನಾನು ಕೊಡ್ತೇನೆ ಯಾವಾಗ? ತಪ್ಪಿಸಿಕೊಳ್ಳುವುದು. ಕೆಲವರು ಇನ್ನೊಂದು ರೀತಿಯ ಜನರಿದ್ದಾರೆ, ದುಡಿಸಿಕೊಳ್ಳುವುದು, ಅವರಿಗೆ ಸಂಬಳ ಕೊಡುವುದಿಲ್ಲ. ಕೆಲವರಿದ್ದಾರೆ, ಈ ವಾರದ ಕೊನೆಯ ದಿವಸ ಸಂಬಳ ಕೊಡಬೇಕಿದ್ರೆ ಆ ಕೊನೆಯ ದಿವಸದ ಬೆಳಿಗ್ಗೆನೆ ಕೊಟ್ಟು ಬಿಡುವಂಥ ಜನರು ಕೂಡ ಇದ್ದಾರೆ. ಕೊನೆಯ ದಿವಸದ ಬೆಳಿಗ್ಗೆನೆ ಕೊಟ್ಟು ಬಿಡುವುದು. ಯಾರಿಗೆ ಕೊಡಲಿಕ್ಕೆ ಉಂಟೋ ಅದು ಎಷ್ಟು ಬೇಗ ಕೊಟ್ಟಾಯಿತೋ ಅಷ್ಟು ಬೇಗ ಹೋಗಲಿ, ನನಗೆ ಅವರದ್ದು ಬೇಡ, ಅವರ ಪಾಪದವರ ಹಣ ನನಗೆ ಬೇಡ ಅಂತ ಯೋಚನೆ ಮಾಡುವವರು ಜನರು ಕೂಡ ಇದ್ದಾರೆ ನಮ್ಮ ಮಧ್ಯೆ. ಅಂಥವರು ಕೆಲವರು ಮಾತ್ರ. ಆದರೆ ಈ ರೀತಿಯ ಜನರು ತುಂಬ ಇದ್ದಾರೆ. ಏನಂತ ಹೇಳಿದರೆ, ತೆಗೆದುಕೊಳ್ಳುವುದು, ಕೊಡ್ತೇನಂತ ಹೇಳಿ ಮತ್ತೆ ಕೊಡದಿರುವುದು. ಅದಕ್ಕೆ ದೇವರ ವಾಕ್ಯ ಏನು ಹೇಳ್ತಾ ಅಂತ ಹೇಳಿದ್ರೆ, ನೀನು ಸಾಲಕ್ಕೆ ಹೊಣೆ ಆಗಬೇಡ. ಇತರರ ಸಾಲಕ್ಕೆ, ನನ್ನ ಹತ್ರ ಫೋನ್ ಮಾಡಿದವರು, ದೂರವಾಣಿ ಮೂಲಕ ಕರೆ ಮಾಡಿದವರು ಹೀಗೇನೆ, ಅಗತ್ಯದ ಸಮಯದಲ್ಲಿ ಕೊಟ್ಟೆ, ಈಗ ಅವರು ಸ್ಪಂದಿಸುವುದಿಲ್ಲ, ನಾನು ಮುಳುಗ್ತಾ ಇದ್ದೇನೆ, ಅವರಿಗೆ ಸ್ವಲ್ಪ ಹೇಳಿ ಅಂತ ಹೇಳಿಕೊಂಡು. ಯಾರು ಹಾಗೆ ಮಾಡಿದರೆ ಮತ್ತೆ ಯಾರು ನೆರವಿಗೆ ಬರ್ತಾರೆ, ಸಹಾಯಕ್ಕೆ ಬರ್ತಾರೆ? ಯಾರು ಬರುವುದಿಲ್ಲ. ಏನಾಗ್ತದೆ ಅಂತ ಹೇಳಿದರೆ, ನನ್ನ ಕೆಲಸ ಮುಗಿದು ಹೋಯಿತು, ಆದರೆ ನನ್ನ ಹಾಗೆ ಇರುವವರು ಇನ್ನಷ್ಟು ಜನರಿಗೆ ಇಂಥ ಸಹಾಯ ಮತ್ತೆ ಬರುವುದಿಲ್ಲ. ಅದಕ್ಕಾಗಿ ನಾವು ತಗೊಳ್ಳುವವರು ಯಾವಾಗಲೂ ಕೂಡ ಬದ್ಧರಾಗಿರಬೇಕು. ಕೊಡ್ತೇನೆ ಅಂತ ಹೇಳಿದ ಮೇಲೆ ಕೊಡಬೇಕು.
ಯಾರು ಕೊಡ್ತಾರೆ ಅವರು ಕೂಡ ಸ್ವಲ್ಪ ವಿವೇಕವನ್ನು ಬಳಸಬೇಕು. ಅವರು ಕೇಳಿದಾರಂತ ಹೇಳಿಕೊಂಡು ನಾನು ಪೂರ್ತಿಯಾಗಿ ಕೊಟ್ಟು ಮತ್ತೆ ದಿನನಿತ್ಯ ಕೊರಗುವುದಲ್ಲ, ನನಗೆ ಎಷ್ಟು ಸಾಧ್ಯ ಉಂಟು ಕೊಡುವುದಷ್ಟು. ಒಂದು ವೇಳೆ ಬರದಿದ್ದರೆ ಚಿಂತೆ ಇಲ್ಲ. ಇನ್ನೊಂದು ವಿಧಾನ ಉಂಟು ಅದಕ್ಕೆ, ಅದನ್ನು ಹೇಳುವುದು ಜಾಸ್ತಿಯಾಗಿ ನಾನು. ಏನಂತ ಹೇಳಿದರೆ, ಆಯಿತು ನಿನಗೆ ಎಷ್ಟು ಬೇಕು, ಇಷ್ಟು ಬೇಕು, ಸರಿ ಅಲ್ಲ, ನಿನಗೆ ಅಗತ್ಯ ಉಂಟು, ಇನ್ನೊಂದು ಕೊಡ್ತೀಯಲ್ಲ, ಸರಿ ಅಷ್ಟನ್ನು ಕೊಟ್ಟರೆ ಸಾಕು. ನಿನಗೇನು ಸಾಧ್ಯ ಇಲ್ಲ ಕೊಡಲಿಕ್ಕೆ, ಬಡ್ಡಿಯನ್ನು ಕೊಡಲಿಕ್ಕೆ ಸಾಧ್ಯ. ಅದಕ್ಕಾಗಿ ಏನು ಮಾಡಬೇಕಂತ ಹೇಳಿದ್ರೆ, ನೀನು ಈ ಸಾಲದ ವ್ಯವಸ್ಥೆ ಉಂಟು, ಅಲ್ಲಿ ಹೋಗಿ ತಗೊಂಡು ಏನು ಮಾಡಂತ ಹೇಳಿದ್ರೆ, ನಿನಗೆ ಬಡ್ಡಿಯಷ್ಟು ಕೊಡಲಿಕ್ಕೆ ಆಗುವುದಿಲ್ಲ ಸಾಲದ ಮೇಲೆ ಇಷ್ಟು ಸಮಯಕ್ಕೆ, ಅಷ್ಟು ಬಡ್ಡಿಯನ್ನು ನಾನು ಕೊಡ್ತೇನೆ, ಸಾಲವನ್ನು ನೀನು ಕೊಡುವಲ್ಲಿ. ಏನು ಸಮಸ್ಯೆ ಇಲ್ಲ ಪ್ರಿಯರೇ, ಏನು ಸಮಸ್ಯೆ ಇಲ್ಲ ಅಂತ ಹೇಳಿದರೆ, ಆಗ ಹೇಳಿದಂಥ ಮಾತುಗಳು, ಯಾರು ಸಾಲ ಕೊಡ್ತಾರೆ ವಾಪಸ್ ತೆಗೆದುಕೊಳ್ಳುವುದಿಲ್ಲ ಅಂಥವರು ಭಾಗ್ಯವಂತರು. ದೇವರ ವಾಕ್ಯ, ಯೇಸು ಸ್ವಾಮಿ ಹೇಳಿದ್ದು ಅದು ತುಂಬ ಒಳ್ಳೆಯದು. ಯಾರು ಕೊಡ್ತಾರೆ ವಾಪಸ್ ತಗೊಳ್ಳೋದಿಲ್ಲ, ನಿನ್ನೆಲ್ಲ ಇದ್ದದ್ದು ನಿನಗೇನು ಕೂಡ ಧಕ್ಕೆ ಬರುವುದಿಲ್ಲ, ಅದು ಕೊಡಲಿಕ್ಕೆ ಸಾಧ್ಯ ಇದ್ದರೆ ಒಳ್ಳೆಯದು. ಇನ್ನೊಂದು ದಾರಿ ಇದು, ಏನಂತ ಹೇಳಿದರೆ, ನನಗೆ ಸಾಧ್ಯ ಅಷ್ಟನ್ನು ಕೊಡ್ತೇನೆ, ಆದರೆ ಸಿಕ್ಕಿದರೆ ಸಿಕ್ಕಿತು, ಇಲ್ಲದ್ರೆ ಚಿಂತೆ ಇಲ್ಲ. ಮೂರನೇ ದಾರಿ ಇದು. ಇದೇನಂತ ಹೇಳಿದರೆ, ಸಾಲದ ವ್ಯವಸ್ಥೆ ಉಂಟು, ಅಲ್ಲಿ ಹೋಗಿ ತಗೊಳ್ಳು, ನೀನು ಕೊಡ್ತಿ ಅಂತ ಭರವಸೆ ಕೊಡ್ತಿ, ಅದರ ಮೇಲೆ ಎಷ್ಟು ಬಡ್ಡಿ ಬರ್ತದೆ ಇಷ್ಟು ಸಮಯದಲ್ಲಿ, ಅಷ್ಟು ಬಡ್ಡಿಯನ್ನು ನಿನಗೆ ಆಗದಿದ್ದರೆ ನಾನು ಕೊಡ್ತೇನೆ, ಆದರೆ ಸಾಲ ಮಾತ್ರ ಅಲ್ಲಿ ತಗೊಳ್ಳು, ಯಾವ ಕೂಡ ಸಮಸ್ಯೆ ಬರಲ್ಲ. ನಾವೇನು ಮಾಡ್ತೇವೆ ಅಂತ ಹೇಳಿದ್ರೆ, ಬೇಗ ಆಗುವುದಕ್ಕೋಸ್ಕರ ಈ ಚಿಕ್ಕ ದಾರಿಯನ್ನು ಅಥವಾ ಈ ಸುಲಭದ ದಾರಿಯನ್ನು ಹಿಡಿದರೆ ಮತ್ತೆ ನಾವು ಜೀವನ ಪೂರ್ತಿ ಅಳುತ್ತಾ ಕೂಳಬೇಕು, ಅಳುತ್ತಾ ಕೊರಗಬೇಕು. ಅಂಥದ್ರಲ್ಲಿ ಬೀಳದಿದ್ದರೆ ಒಳ್ಳೆಯದು. ಹಲವಾರು ಕೋರಿಕೆಗಳು ಬರ್ತವೆ, ನಾನು ಕೊಟ್ಟ ಹಣ ನನಗೆ ಸಿಗಲಿ, ನಾನು ಕೊಟ್ಟ ಚಿನ್ನ ನನಗೆ ಸಿಗಲಿ, ಈ ರೀತಿಯಾಗಿ. ಅದಕ್ಕಾಗಿ ದೇವರ ವಾಕ್ಯ ನಮಗೆ ಎಚ್ಚರಿಸುತ್ತದೆ, ಬೇರೆಯವರ ಸಾಲಕ್ಕೆ ನೀನು ಹೊಣೆ ಆಗಬೇಡ, ಎಷ್ಟು ಸಾಧ್ಯ ಆಗ್ತದೆ ಅಷ್ಟನ್ನು ಕೊಡು ನೀನು. ಮತ್ತೆ ನೀನು ಸಮಾಧಾನವಾಗಿ ಮಲಗಿರುವಂಥ ಹಾಸಿಗೆ ಇನ್ನೊಬ್ಬರಿಗೆ ಕೊಟ್ಟ ಹಾಗೆ ಆಯಿತು. ಅವರು ಸಮಾಧಾನದಿಂದ ಇರ್ತಾರೆ, ಸಹಾಯ ಮಾಡಿದವನು ನೀನು ಅಥವಾ ಸಹಾಯ ಮಾಡಿದವಳು ನೀನು ದಿನನಿತ್ಯ ಕೊರಗುವ ಹಾಗೆ ಆಗ್ತದೆ. ನಿದ್ರೆ ಬರುವುದಿಲ್ಲ. ನನ್ನ ಪರಿಚಯದವರೊಬ್ಬರು ಹೇಳುವುದುಂಟು, ಯಾವಾಗಲೂ ಅವರು ಹೇಳ್ತಾರೆ, ನಾನು ಕೊಟ್ಟ ಹಣ ಒಂದು ಸಲ ನನಗೆ ಸಿಗಲಿ ಅಂತ ಹೇಳಿಕೊಂಡು. ಏನಾಗ್ತದೆ, ರಾತ್ರಿ ನಿದ್ರೆ ಬರುವುದಿಲ್ಲ. ನಿದ್ರೆ ಬರುವುದು ಹೇಗೆ? ನಿದ್ರೆ ಹೇಗೆ ಬರುವುದು? ಅವರು ಕೊಟ್ಟಂಥ ಮಾತನ್ನು ಇಟ್ಟಿಲ್ಲ, ನಾವು ಸುಮ್ಮನೆ ನಂಬುತ್ತೇವೆ, ಕೊಡ್ತೇವೆ, ಆದರೆ ತಗೊಂಡ ವ್ಯಕ್ತಿ ಕೂಡ ಆ ಮಾತನ್ನು ಇಡ್ತಾರೆ ಎಂಬ ಒಂದು ಏನು ಗ್ಯಾರಂಟಿ ಉಂಟು? ಇಲ್ಲ, ಎಲ್ಲರೂ ಕೂಡ ಆಗಿಲ್ಲ. ಇನ್ನು ಕೆಲವರಿದ್ದಾರೆ, ಕೊಡ್ತೇನೆ ಅಂತ ಹೇಳಿದರೆ ತನ್ನಲ್ಲಿ ಇರದಿರಲಿ ಕೊಟ್ಟೇ ಬಿಡ್ತಾರೆ. ಅವರು ಪ್ರಾಮಾಣಿಕ ವ್ಯಕ್ತಿಗಳು, ತನ್ನಲ್ಲಿ ಇರಲಿ ಅಥವಾ ಇಲ್ಲದೇ ಇರಲಿ, ಏನು ನಾನು ಕೊಡಬೇಕು ಅದನ್ನು ಕೊಟ್ಟು ಬಿಡ್ತಾರೆ. ನನ್ನ ಪರಿಚಯದವರು ಇನ್ನೊಬ್ಬರು ವ್ಯಕ್ತಿ, ಇಬ್ಬರು ವ್ಯಕ್ತಿಗಳು ಆ ವ್ಯಕ್ತಿಯನ್ನು ಮುಖಾಂತರ ಅವರ ಹಣ ವಿನಿಯೋಗ ಮಾಡಿದರು, ದೊಡ್ಡ ಹಣ. ಎಲ್ಲಿ ಹಣವನ್ನು ವಿನಿಯೋಗ ಮಾಡಿದರೋ ಮುಳುಗಿ ಹೋಯಿತು. ಇದು ಇನ್ನೊಂದು ವಿಚಾರ. ಆಗ ವ್ಯಕ್ತಿ ಮಧ್ಯವರ್ತಿ ಇಬ್ಬರನ್ನು ಸೇರಿಸಿಕೊಂಡು ಕರ್ಕೊಂಡು ಹೋದವರು ಏನು ಮಾಡಿದ್ದಾರೆ ಅಂತ ಹೇಳಿದರೆ, ಅವರು ನನ್ನ ಹತ್ರ ಹೇಳಿದವರು, ಅವರ ಹತ್ರ ತುಂಬ ಇದ್ದಿಲ್ಲ, ಆದರೆ ಸಾಧಾರಣ ಮ್ಯಾನೇಜ್ ಮಾಡ್ಬೋದು. ಅವರು ಹೇಳಿದರು, ನನ್ನ ಭರವಸೆಯಲ್ಲಿ ಅವರು ತಂದು ಇಟ್ಟಿದ್ದಾರೆ, ಒಂದು ವೇಳೆ ಅವರಿಗೆ ಎಲ್ಲಿ ಹಣ ಹಾಕಿದ್ದಾರೆ ವಿನಿಯೋಗ ಮಾಡಿದ್ದಾರೆ ಅಲ್ಲಿಂದ ಸಿಗದಿದ್ದರೆ ಚಿಂತೆ ಇಲ್ಲ, ಯಾಕಂತ ಹೇಳಿದ್ರೆ ನನ್ನ ಹತ್ರ ಏನು ಜಾಗ ಉಂಟು, ಅದನ್ನು ಮಾರಿ ಕೊಡ್ತೇನೆ ನಾನು. ಯಾಕಂತ ಹೇಳಿದ್ರೆ ಇನ್ನೊಬ್ಬರ ಹೊರೆ ನನಗೆ ಅದನ್ನು ಹೊತ್ತುಕೊಳ್ಳಿಕ್ಕೆ ಬೇಡ. ಎಂಥ ಒಂದು ಒಳ್ಳೆಯ ಮನಸ್ಸು ನೋಡಿ. ಏನು ಇತರರಿಗೆ ಕೊಡಬೇಕು ನಾನು ಅದನ್ನು ಕೊಟ್ಟು ಬಿಡ್ತೇನೆ, ನನಗೆ ಇಲ್ಲದಿದ್ದರೆ ಚಿಂತೆ ಇಲ್ಲ, ನಾನು ಯಾರಿಗೇನು ಸೇರಬೇಕು ಅದನ್ನು ಕೊಟ್ಟು ಬಿಡ್ತೇನೆ. ಎಂಥ ಒಂದು ಉತ್ತಮವಾದಂಥ ಒಂದು ಮನಸ್ಸು, ಚಿಂತನೆ. ನಾವು ಬದ್ಧರಾಗಿರಬೇಕು. ಒಂದು ಸಲ ಮಾತು ಕೊಡ್ತೇವೆ, ಏನೇ ಆಗಲಿ ನಾನು ಕೊಟ್ಟು ಬಿಡ್ತೇನೆ ಅಂಥ ಬದ್ಧತೆ ನಮ್ಮಲ್ಲಿ ಇರಬೇಕು. ಮೋಸ ಮಾಡುವಂಥದ್ದಲ್ಲ. ಸಿಕ್ಕಿದರೆ ಅಥವಾ ಬಂದರೆ ನಾನು ಕೊಡ್ತೇನೆ ಹಾಗಲ್ಲ. ನಾನು ಹೇಳಿದ್ದೇನೆ ಇಷ್ಟು ಸಮಯ ಕೊಡ್ತೇನೆ, ನಾನು ಕೊಟ್ಟು ಬಿಡ್ತೇನೆ. ಇದೆಲ್ಲದರಿಂದ ದೂರ ಇರುವಂಥ ಅಥವಾ ದೂರ ಇರಬೇಕಾದಂಥ ದಾರಿ ಅಂತ ಹೇಳಿದ್ರೆ ಇದು.
ಹಣಕಾಸಿನ ವ್ಯವಸ್ಥೆ ಉಂಟು, ಅಲ್ಲಿ ಹೋಗಿ ನೀನು ಪಡ್ಕೊಳ್ಳು ಸಾಲವನ್ನು, ನಿನಗೆ ನೀನು ಪಡೆದಂಥದ್ದನ್ನು ಖಂಡಿತವಾಗಿ ಕೊಡ್ತೀಯ ಅಂತ ಹೇಳ್ತಿ, ಆಯಿತು ಸರಿ, ನನಗೆ ನಾನು ಸಹಕಾರ ಮಾಡ್ತೇನೆ, ಬಡ್ಡಿ ಏನು ಬರ್ತದೆ ಅದನ್ನು ನಾನು ತುಂಬಿಸ್ತೇನೆ, ನಿನಗೆ ಸಾಧ್ಯ ಆಗದಿದ್ದರೆ. ಏನು ಸಮಸ್ಯೆ ಬರೋಲ್ಲ ಪ್ರಿಯರೇ, ಆ ಹಣದ ಜವಾಬ್ದಾರಿ ಅವರ ಹತ್ರನೇ ಇರ್ತದೆ. ಅಲ್ಲಿ ಹೋಗಿ ಅವರು ಏನು ಮಾಡೋದಿಲ್ಲ, ಕನಿಕರ ಬಯಸುವುದಿಲ್ಲ, ಆಗುವುದಿಲ್ಲ. ಅಲ್ಲಿ ಹೋಗಿ ಕನಿಕರವನ್ನು ಪಡ್ಕೊಳ್ಳಿಕ್ಕೆ ಬಯಸಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಯಾಕಂತ ಹೇಳಿದ್ರೆ ಅದು ಹಣಕಾಸಿನ ವ್ಯವಸ್ಥೆ, ಅಲ್ಲಿ ನಿಯಮಗಳಿವೆ, ಆ ನಿಯಮದ ಪ್ರಕಾರ ನಡೆಯಬೇಕು. ಎಲ್ಲಿ ಇದೆಲ್ಲ ಕನಿಕರವನ್ನು ಬಳಸಲಿಕ್ಕೆ ಪ್ರಯತ್ನ ಮಾಡೋದು ಅಂತ ಹೇಳಿದ್ರೆ ವ್ಯಕ್ತಿಗಳ ಹತ್ರ, ಎಲ್ಲಿ ಬಾಯಿ ಮಾತಿನಲ್ಲಿ ಕೊಟ್ಟಿದ್ದಾರೆ ಅಲ್ಲಿ ಹೋಗಿ ಅದನ್ನು ಮಾಡೋದು. ನಮಗೆ ಸಾಧ್ಯ ಆದರೆ ಪ್ರಿಯರೇ, ನಾವೇನಾದರೂ ನಮ್ಮ ಕೈಯಿಂದ ಕೊಡುವ ಇತರರಿಗೆ, ಅದನ್ನು ವಾಪಸ್ ಪಡೆಯುವ ಒಂದು ಆಸೆ ನೀಡದೆ ತುಂಬ ಉತ್ತಮವಾದಂಥ ಒಂದು ಬೋಧನೆ ಯೇಸು ಸ್ವಾಮಿ ನಮಗೆ ಕೊಟ್ಟದ್ದು, ದೇವರ ವಾಕ್ಯ ಕೊಟ್ಟದ್ದು. ಎರಡನೇದು ಕೂಡ ಒಳ್ಳೆಯದೇ, ಸಾಧ್ಯ ಅಷ್ಟು ಹೆಲ್ಪನ್ನು ಮಾಡೋದು, ಆದರೆ ಸಿಕ್ಕಿ ಹಾಕಿಕೊಳ್ಳದೆ. ಯಾಕಂತ ಹೇಳಿದ್ರೆ ನಮ್ಮ ಜೀವನವನ್ನು ನಾವು ನರಕ ಮಾಡಲಿಕ್ಕೆ ಹೋಗಬಾರ್ದು. ಕರ್ತರಾದ ದೇವರೇ, ನಮ್ಮಲ್ಲಿ ಏನು ಉಂಟೋ ಅದೆಲ್ಲವೂ ನೀವು ಕೂಡ ನಿಮ್ಮಿಂದ ಬಂದದಾಗಿದೆ. ಈ ಪ್ರಪಂಚದಲ್ಲಿ ಏನೆಲ್ಲ ಸೃಷ್ಟಿಯಾಗಿದೆ ಅದೆಲ್ಲವೂ ಕೂಡ ನಿಮ್ಮಿಂದ ಬಂದಿದೆ. ನಮ್ಮಲ್ಲಿ ಇರುವುದನ್ನು ಹಂಚಿಕೊಂಡು ಇತರ ಹತ್ರ ಬಾಳ್ಬೇಕಂತ ನೀವು ಇಚ್ಛಿಸುತ್ತೀರಿ. ಅಂಥ ಒಂದು ಉದಾರ ಮನಸ್ಸು ನಮ್ಮಲ್ಲಿ ಇರಲಿ. ನಾವು ಇತರರಿಗೆ ಸಹಾಯ ಮಾಡುವಂಥ ವ್ಯಕ್ತಿಗಳಾಗುವಂತೆ ನಮ್ಮನ್ನು ಮಾಡಿರಿ. ಕರ್ತರಾದ ದೇವರೇ, ಇವತ್ತಿನ ದಿವಸ ನಾವು ಪ್ರಾರ್ಥಿಸುತ್ತೇವೆ. ಯಾರೆಲ್ಲರೂ ಕೂಡ ನಾನು ಕೊಡ್ತೇನಂತ ಸಾಲವನ್ನು ಪಡ್ಕೊಂಡಿದ್ದಾರೆ ಮತ್ತೆ ನೀಡಲಿಲ್ಲ, ಕೊಟ್ಟವರಿಗೆ ಸಂಕಷ್ಟದಲ್ಲಿ ಸಿಲುಕಿ ಹಾಕಿಕೊಂಡಿದ್ದಾರೆ, ಅಂಥ ವ್ಯಕ್ತಿಗಳಿಗಾಗಿ ನಾವು ಪ್ರಾರ್ಥಿಸುತ್ತೇವೆ. ಯಾರು ತಮ್ಮ ಮಾತನ್ನು ನೀಡಿದ್ದಾರೆ ಕೊಟ್ಟಿದ್ದೇನಂತ, ಅಂಥವರ ಮನಸ್ಸು ಬೆಳಗಾಗಲಿ. ಅವರು ಯಾರಿಗೆ ಭಾಷೆಯನ್ನು ಕೊಟ್ಟಿದ್ದಾರೆ, ಮಾತನ್ನು ಕೊಟ್ಟಿದ್ದಾರೆ, ಅವರ ಆ ಮಾತಿಗೆ ತಕ್ಕದಾಗಿ ವಾಪಸ್ ಕೊಡಲಿ. ಯಾರು ಕಷ್ಟದಲ್ಲಿದ್ದಾರೆ, ನಂಬಿಕೆಯಿಂದ ಕೊಟ್ಟಿದ್ದಾರೆ, ಅವರು ತಮ್ಮ ನಿದ್ರೆಯನ್ನು ಕಳ್ಕೊಂಡಿದ್ದಾರೆ, ಅಂಥವರಿಗೆ ನ್ಯಾಯ ಸಿಗಲಿ ಅಂತ ಪ್ರಾರ್ಥಿಸುತ್ತೇವೆ. ಈ ಪ್ರಾರ್ಥನೆ ನಿಮಗೆ ಸಲ್ಲಿಸುತ್ತೇವೆ ನಿಮ್ಮ ನಾಮದಲ್ಲಿ. ಆಮೇನ್.